ಇನ್ನು ಹಾಸನ ನಗರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಯಥಾವತ್ತಾಗಿ ಓಪನ್ ಇದಾವೆ. ಕರ್ನಾಟಕ ಬಂದ್ ಬೆಂಬಲಿಸಿದ ಯಾವುದೇ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗಿಲ್ಲ. ಜೊತೆಗೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇಲ್ಲ. ಕೇವಲ ನೈತಿಕ ಬೆಂಬಲ ಅಂತ ವಿವಿಧ ಸಂಘಟನೆ ಕೂಡ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಆದರೆ ಆಟೋ, ಕಾರು, ವ್ಯಾನ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಯಥಾವತ್ತಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತೆರೆದಿರುವ ಇನ್ನಿತರ ಕೆಲಸಗಳು ಕೂಡ ಯಥಾವತ್ತಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಂದ್ ಬೆಂಬಲಕ್ಕೆ ಯಾವುದೇ ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಯಾವುದೇ ಸಂಘಟನೆ ಕೂಡ ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇಲ್ಲ. ಜೊತೆಗೆ ಕೇವಲ ನೈತಿಕ ಬೆಂಬಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಅದೇ ಪ್ರಕಾರದಂತೆ ಆಟೋ ಜೊತೆಗೆ ಕಾರು, ವ್ಯಾನು ಓಡಾಟದಲ್ಲಿ ಯಾವುದೇ ವ್ಯತ್ಯಾಸವಾಗ್ತಾ ಇಲ್ಲ. ಜೊತೆಗೆ ಮಾರುಕಟ್ಟೆ ಏನಿದೆ ಅದು ಕೂಡ ಎಂದಿನಂತೆ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ಬ್ಯುಸಿಯಾಗಿದೆ. ಬಂದ್ಗೆ ಕೂಡ ಯಾವುದೇ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಇದು ಹಾಸನದಲ್ಲಿ ನೋಡ್ತಾ ಇರುವ ದೃಶ್ಯಗಳಿದು. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಸಭೆ ಕೂಡ ನಡೆದಿಲ್ಲ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಸನದಿಂದ ಶಿವರಾಜ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಹಾಸನದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಕೆಲವು ಕಡೆಗಳಲ್ಲಿ ಆ ಬಂದ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೂ ಕೆಲವು ಕಡೆಗಳಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಈ ಬಗ್ಗೆ ಹಾಸನದಲ್ಲಿ ಯಾವ ವಾತಾವರಣ ಇದೆ ಶಿವರಾಜ್? ಶ್ರೀಕಾಂತ್, ಹಾಸನ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ಇಲ್ಲ. ಎಂದಿನಂತಿರುವ ಸಾರಿಗೆ ಮತ್ತು ಇತರೆ ವಾಹನಗಳು ಸಂಚಾರ ಸುಗಮವಾಗಿ ನಡೀತಾ ಇದೆ ಶ್ರೀಕಾಂತ್. ಈ ಬಗ್ಗೆ ಕೂಡ ತೆರೆದು ವರ್ತಕರು ಯಥಾಸ್ಥಿತಿಯಂತೆ ತನ್ನ ಸಹಜ ಜೀವನ ನಡೆಸ್ತಾ ಇದ್ದಾರೆ ಶ್ರೀಕಾಂತ್. ಆಟೋ ರಿಕ್ಷಾಗಳಾಗ್ಲಿ, ವ್ಯಾನ್ ಓಡಾಟದಲ್ಲಿ ಯಾವುದೇ ತರದ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಬಹುತೇಕ ಎಲ್ಲ ಸಹಜ ಸ್ಥಿತಿಯಲ್ಲೇ ನಡೀತಾ ಇದೆ ಶ್ರೀಕಾಂತ್. ಯಥಾವತ್ತಾಗಿ ಎಂದಿನಂತೆಯೇ ಸಹಜ ಸ್ಥಿತಿಯಲ್ಲಿ ನಡೀತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕನ್ನಡ ಪರ ಹೋರಾಟಗಾರ ಸಂಘಟನೆಗಳು ಏನಾದರೂ ಪ್ರತಿಭಟನೆ ಅಥವಾ ಸಭೆಗಳನ್ನ ಏನಾದರೂ ಮಾಡಿದ್ರ ಅಲ್ಲಿ? ಅದೇ ಮಾಡ್ತಾ ಇದಾರೆ. ಆದ್ರೆ ಬೆರಳೆಣಿಕೆಗೆ ಪ್ರತಿಭಟನೆ ನಡೆದಿದೆ. ಯಾವುದೇ ತರದ ಆತರ ಬಲವಾದಂತ ಒಂದು ಫೋರ್ಸ್ ಕಂಡು ಬರ್ತಾ ಇಲ್ಲ. ಈಗ ಪರೋಕ್ಷವಾಗಿ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಮುಚ್ಚೋದಾಗಿರ್ಲಿ, ಈ ತರ ಏನಾದರೂ ಕಂಡು ಬರ್ತಾ ಇದೆಯಾ? ಆ ತರದ್ದು ಯಾವ್ದು ಕಂಡು ಬರ್ತಾ ಇಲ್ಲ ಶ್ರೀಕಾಂತ್. ಯಥಾವತ್ತಾಗಿ ತಮ್ಮ ಕಾರ್ಯಗಳನ್ನ ಏನಿದೆ ಪ್ರತಿನಿತ್ಯ ಅದೇ ರೀತಿಯಾಗಿ ಸಾಗ್ತಾ ಇದೆ ಶಿವರಾಜ್. ಖಂಡಿತ ಶ್ರೀಕಾಂತ್, ಅದೇ ರೀತಿ ನಡೀತಾ ಇದೆ. ಯಾವುದೇ ತರದ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಸಹಜವಾಗಿ ಎಲ್ಲದುವೆ ಸಹಜ ಸ್ಥಿತಿಯಲ್ಲೇ ಮುಂದುವರಿತಾ ಇದೆ ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಂದ್ಗೆ ಸಂಬಂಧಪಟ್ಟಂತೆ ಹಾಸನದಲ್ಲೂ ಕೂಡ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಯಥಾವತ್ತಾಗಿ ಅಂಗಡಿ ಮುಂಗಟ್ಟುಗಳನ್ನ ತೆರೆದುಬಿಟ್ಟು ತಮ್ಮ ಆಟೋ, ಕ್ಯಾಬು ಏನಿದೆ ಅದೆಲ್ಲ ಕೂಡ ತಮ್ಮ ಕಾರ್ಯಗಳನ್ನ ಎಂದಿನಂತೆ ಮಾಡ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ, ಜೊತೆಗೆ ಚಿತ್ರದುರ್ಗ ಆಯಿತು, ಹಾಸನ ಆಯಿತು, ಗದಗ ಆಯಿತು, ಕೆಲವು ಕಡೆಗಳಲ್ಲಿ ಬಂದ್ಗೆ ವ್ಯಕ್ತವಾಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಯಾವುದೇ ಪ್ರತಿಕ್ರಿಯೆ ಕಾಣ್ತಾ ಇಲ್ಲ. ಯಥಾವತ್ತಾಗಿ ಮಾರುಕಟ್ಟೆ ಕೂಡ ಬ್ಯುಸಿ ಆಗಿದೆ. ಜನ ಏನಿದ್ದಾರೆ ತಮ್ಮ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಯಥಾವತ್ತಾಗಿ. ಕೆಲವು ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ 1-2-3 ಅಂಗಡಿಗಳನ್ನ ಓಪನ್ ಮಾಡಿಬಿಟ್ಟು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಕೂಡ ತಾವೇ ತಮ್ಮ ಸ್ವಂತ ಅಂಗಡಿಗಳನ್ನ ಬಂದ್ ಮಾಡಿಬಿಟ್ಟು ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ಹಾಸನದಲ್ಲಿ ಏನಾಗ್ತಾ ಇದೆ, ಕ್ಯಾಬ್ಗಳಿಗೆ ಜೊತೆಗೆ ಸೇರಿದಂತೆ ಖಾಸಗಿ ಕ್ಯಾಬು ಜೊತೆಗೆ ಆಟೋ ಇನ್ನಿತರ ಎಲ್ಲ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ ಹಾಸನದಲ್ಲಿ.